ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಲಕ್ಷಾಂತರ ಜನರ ಬದುಕನ್ನ ನುಂಗಿ ಹಾಕ್ತಾ ಇರುವ ಒಂದು ದೊಡ್ಡ ಪಿಡುಗಿನ ಬಗ್ಗೆ. ಅದುವೇ ತಂಬಾಕು ಸೇವನೆ. ನಿಮ್ಗೊತ್ತಾ, ಸಾರ್ವಜನಿಕವಾಗಿ ಬರೋಬ್ಬರಿ 80 ಲಕ್ಷಕ್ಕೂ ಹೆಚ್ಚು ಜನರು ತಂಬಾಕು ಸೇವನೆಯಿಂದ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮಲ್ಲೂ ಅನೇಕ ಮಂದಿ ಇದಕ್ಕೆ ದಾಸರಾಗಿರಬಹುದು. ತಂಬಾಕು ಸೇವನೆ ಬಿಟ್ಟು ಬಿಡಬೇಕೆಂದು ನೀವು ಹಲವು ಬಾರಿ ಯೋಚಿಸಿದ್ದೀರಾ? ಪ್ರಯತ್ನ ಪಟ್ಟಿದ್ದರೂ ಸಾಧ್ಯವಾಗುತ್ತಿಲ್ಲವೇ? ಒಂದು ವೇಳೆ ನೀವು ಇದನ್ನ ಬಿಡಲು ಸಾಧ್ಯವೇ ಇಲ್ಲ ಎಂದು ಯೋಚಿಸುತ್ತಿದ್ದರೆ ಹಿಂದೆ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಿ. ಗುಡ್ಕಾ, ಪಾನ್ ಮಸಾಲ ಮತ್ತು ಧೂಮಪಾನವನ್ನ ಸಂಪೂರ್ಣವಾಗಿ ಬಿಡುವುದು ನೀವು ಅಂದುಕೊಂಡಿದ್ದಕ್ಕಿಂತಲೂ ಸುಲಭ. ಆದರೆ ಇದಕ್ಕೆ ನಿಮ್ಮ ಮನಸ್ಸಿನ ನಿಯಂತ್ರಣ ಮತ್ತು ಪ್ರಾಮಾಣಿಕ ಪ್ರಯತ್ನ ಬೇಕು. ಸರಿಯಾದ ಕ್ರಮಗಳನ್ನು ಅನುಸರಿಸಿದ್ರೆ ಇದು ಖಂಡಿತ ಸಾಧ್ಯ. ನೀವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಕ್ರಮಗಳೇ ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ನಿಮ್ಮ ಕುಟುಂಬ, ನಿಮ್ಮ ಅಮೂಲ್ಯ ಆರೋಗ್ಯ ಮತ್ತು ನಿಮ್ಮ ಸುಂದರ ಭವಿಷ್ಯವನ್ನ ಕಾಪಾಡಲು ಇಂದಿನಿಂದಲೇ ಆರಂಭಿಸಿ. ತಂಬಾಕು ಚಟವನ್ನ ಬಿಡಲು ಕೆಲವು ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನಗಳಿವೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುವ ಆ ಮಾರ್ಗಗಳನ್ನ ವಿವರವಾಗಿ ನೋಡೋಣ. ತಂಬಾಕು ಸೇವನೆ ಕೇವಲ ಒಂದು ಕೆಟ್ಟ ಚಟವಷ್ಟೇ ಅಲ್ಲ. ಇದು ನಿಧಾನವಾಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನ ವಿಷದಂತೆ ನಾಶ ಮಾಡುವ ಮಾರಕ ಚಟ. ನಾವು ಗಮನಿಸದೆಯೇ ಇದು ನಮ್ಮ ಆರೋಗ್ಯವನ್ನ ಅಂತರಂಗದಿಂದಲೇ ಹಾಳು ಮಾಡುತ್ತದೆ. ಇದರಿಂದ ಬಾಯಿ ಕ್ಯಾನ್ಸರ್, ಜೀರ್ಣ ವ್ಯವಸ್ಥೆಯ ಸಮಸ್ಯೆಗಳು, ಹೃದಯ ರೋಗಗಳು ಮತ್ತು ಶ್ವಾಸಕೋಶದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಸರಳ ಉದಾಹರಣೆ ನೋಡೋಣ. ಒಂದು ಯಂತ್ರವು ನಿರಂತರವಾಗಿ ತುಕ್ಕು ಹಿಡಿಯುತ್ತಿದ್ರೆ ಅದು ಎಷ್ಟು ದಿನ ಕಾರ್ಯನಿರ್ವಹಿಸಬಲ್ಲದು? ಅದೇ ರೀತಿ ಗುಡ್ಕಾ ಅಥವಾ ತಂಬಾಕು ನಿಮ್ಮ ದೇಹವನ್ನ ಅಂತರಂಗದಿಂದಲೇ ತುಕ್ಕಿನಂತೆ ನಾಶಪಡಿಸುತ್ತದೆ. ಇದು ನಮ್ಮ ಆರೋಗ್ಯವನ್ನಷ್ಟೇ ಅಲ್ಲದೆ ಸಾಮಾಜಿಕವಾಗಿ ನಮ್ಮ ವ್ಯಕ್ತಿತ್ವ ಮತ್ತು ಗೌರವವನ್ನ ಕೂಡ ಹಾಳು ಮಾಡುತ್ತದೆ. ನಾವು ಅರ್ಥಕೊಳ್ಬೇಕಾದ ವಿಷಯವೆಂದರೆ, ತಂಬಾಕು ಸೇವನೆಯು ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಸಾಮಾಜಿಕ ಮತ್ತು ನೈತಿಕ ದೃಷ್ಟಿಯಿಂದಲೂ ತಪ್ಪು ಮತ್ತು ಅನೈತಿಕ ಅಭ್ಯಾಸವಾಗಿದೆ. ಅನೇಕರು ರಸ್ತೆ ಬದಿಗಳಲ್ಲಿ ಮತ್ತು ಬೀದಿಗಳಲ್ಲಿ ನಿಂತು ತಂಬಾಕು ಜಗಿಯುತ್ತಾರೆ ಅಥವಾ ಬೀಡಿ, ಸಿಗರೇಟ್ ಸೇದುತ್ತಾರೆ. ಇಂತಹ ಜನರಿಂದ ದೂರವಿರಲು ಉಳಿದವರು ಹಿಂದೇಟು ಹಾಕುತ್ತಾರೆ ಎಂಬುದು ತಂಬಾಕು ಸೇವಿಸುವವರಿಗೂ ಗೊತ್ತಿರುವ ಸತ್ಯ. ಇದರಿಂದ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಬಗ್ಗೆ ಇತರರ ಗೌರವವೂ ಕೂಡ ಕುಸಿಯಬಹುದು. ಅಷ್ಟೇ ಅಲ್ಲದೆ ಈ ಅಭ್ಯಾಸಗಳು ನಿಮ್ಮ ಬಾಹ್ಯ ನೋಟದ ಮೇಲೂ ಗಂಭೀರ ಪರಿಣಾಮ ಬೀರುತ್ತವೆ. ನಿಮ್ಮ ಹಲ್ಲುಗಳು ಹಾಳಾಗುತ್ತವೆ, ವಸಡುಗಳ ಮೇಲೆ ಊತ ಕಾಣಿಸಬಹುದು, ಮುಖದಲ್ಲಿ ಅಕಾಲಿಕ ನಿಶಾನಿಗಳು ಮತ್ತು ವಯಸ್ಸಿಗೆ ಸಂಬಂಧಿಸಿದ ಚಿಹ್ನೆಗಳು ಸಹ ಕಾಣಿಸಿಕೊಳ್ಳುತ್ತವೆ. ಇದರಿಂದ ನಿಮ್ಮ ಆರೋಗ್ಯ ಮಾತ್ರವಲ್ಲದೆ ವ್ಯಕ್ತಿತ್ವವು ಕುಂದುವ ಅಪಾಯವಿದೆ. ಪ್ರತಿಯೊಬ್ಬ ತಂಬಾಕು ಸೇವಿಸುವ ವ್ಯಕ್ತಿಗೂ ಇದು ಆರೋಗ್ಯಕ್ಕೆ ಮಾರಕ ಎಂದು ಚೆನ್ನಾಗಿ ತಿಳಿದಿರುತ್ತದೆ. ಆದರೆ ಇದನ್ನ ಬಿಟ್ಟು ಬಿಡುವುದು ಅಷ್ಟು ಸುಲಭವಲ್ಲ. ನಿಜ ಹೇಳಬೇಕಂದ್ರೆ, ತಂಬಾಕಿನ ಚಟವು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವಂತೆ ನೀವು ಗಮನಿಸದೆಯೇ ಇದರ ಹಂಬಲ ಹೆಚ್ಚುತ್ತಾ ಇರುತ್ತದೆ. ಇದರಿಂದಾಗಿ ಒಂದು ಬಾರಿ ಈ ಚಟಕ್ ಬಿದ್ದರೆ ಅದರಿಂದ ದೂರವಿರಲು ನಿಮಗೆ ಬಹಳ ಕಷ್ಟವೆನಿಸುತ್ತದೆ. ನಿಜ ಹೇಳಿ, ಎಷ್ಟು ಬಾರಿ ನಿಮಗೆ ನೀವೇ ಅಂದುಕೊಂಡಿರಬಹುದು, ಇಂದಿನಿಂದ ನಾನು ತಂಬಾಕು ಸೇವನೆ ಮಾಡಲ್ಲ, ಸಿಗರೇಟ್ ಮುಟ್ಟಲ್ಲ, ಬೀಡಿ ಅಂತೂ ಬೇಡವೇ ಬೇಡ ಅಂತೆಲ್ಲ ಅದನ್ನ ಕೈಯಲ್ಲೂ ಸಹ ಮುಟ್ಟೋದಿಲ್ಲ ಅಂತ ಅಂದುಕೊಳ್ತೀರಿ ಅಲ್ವಾ? ಹೀಗೆ ಒಮ್ಮೆಲೆ ತಂಬಾಕು ಸೇವನೆಯನ್ನ ನಿಲ್ಲಿಸಿದ್ರೆ ನಿಮ್ಮ ದೇಹದೊಳಗೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂದರೆ ಚಟ ನಿಲ್ಲಿಸಿದಾಗ ಕಾಣಿಸುವ ಲಕ್ಷಣಗಳು ಶುರುವಾಗುತ್ತೆ. ಇದು ನಿಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗೊಳಿಸುತ್ತವೆ. ತಂಬಾಕು ಸಿಗದಿದ್ದಾಗ ಅದನ್ನ ಸೇವಿಸಲೇಬೇಕೆಂಬ ತುಡಿತ ಹೆಚ್ಚಾಗುತ್ತದೆ. ಎಲ್ಲರ ಮೇಲೆ ಕೋಪಗೊಳ್ಳುವುದು, ಸ್ವತಃ ನಿಮಗೆ ಕಿರಿಕಿರಿ ಉಂಟಾಗುವುದು, ತಲೆನೋವು ಮತ್ತು ಕೆಲವೊಮ್ಮೆ ನಿದ್ರಾಹೀನತೆಯು ಕಾಣಿಸಬಹುದು. ಇದು ನಿಮಗೆ ಸಹಿಸಲು ಅಸಾಧ್ಯವೆಂದು ಅನಿಸಲು ಶುರುವಾಗುತ್ತೆ. ಇಂತಹ ಸಮಯದಲ್ಲಿ ಏನ್ ಮಾಡಬೇಕು ಎಂದು ತಿಳಿಯುವುದು ಬಹಳ ಮುಖ್ಯ. ಒಂದು ಸಮಾಧಾನಕರ ವಿಷಯವೆಂದರೆ, ಈ ಲಕ್ಷಣಗಳು ಕೇವಲ 1-2 ದಿನಗಳವರೆಗೆ ಮಾತ್ರ ಇರುತ್ತವೆ. ಹಾಗಾಗಿ ನೀವು ಒಂದಷ್ಟು ದಿನ ಇದನ್ನ ತಾಳ್ಮೆಯಿಂದ ಸಹಿಸಿಕೊಂಡ್ರೆ ಇದರಿಂದ ಹೊರಬರಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಆರೋಗ್ಯ ಮೊದಲಿನಂತೆ ಇರಲು ಅನುಕೂಲವಾಗುತ್ತದೆ. ಆಗ ನೀವು ನಿಮ್ಮ ಮುಂದಿನ ಜೀವನವನ್ನ ಸಂತೋಷದಿಂದ ಮತ್ತು ಆಹ್ಲಾದಕರವಾಗಿ ಕಳೆಯಬಹುದು. ಆರೋಗ್ಯವಂತರಾಗಿ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷದಿಂದ ದಿನಗಳನ್ನ ಕಳೆಯಬಹುದು. ಹಾಗಾಗಿ ಇದರಿಂದ ಹೊರಬರಲು ಪ್ರಯತ್ನಿಸುತ್ತೇನೆ ಎಂಬ ಮಾತನ್ನ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಳ್ಳಿ. ತಂಬಾಕು ತ್ಯಜಿಸುವ ಪ್ರಾಯೋಗಿಕ ಮತ್ತು ನೈಸರ್ಗಿಕ ಮಾರ್ಗಗಳು.
ಇಚ್ಛಾಶಕ್ತಿಯನ್ನ ಬೆಳೆಸಿಕೊಳ್ಳಿ. ಮೊದಲು ನೀವು ಮಾಡಬೇಕಾದ ಅತಿ ಮುಖ್ಯ ಕೆಲಸವೆಂದರೆ ಅದು ವಿಲ್ ಪವರ್ ಅಥವಾ ಇಚ್ಛಾಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದು. ಅದಕ್ಕೂ ಮೊದಲು ತಂಬಾಕು ಸೇವನೆಯಿಂದ ಆಗುವ ಲಾಭಗಳು ಮತ್ತು ದುಷ್ಪರಿಣಾಮಗಳನ್ನ ಕೂಲಂಕುಷವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಸಾಕು, ಇನ್ನು ಮುಂದೆ ಇದನ್ನ ಮಾಡಬಾರದು ಎಂದು ನಿಮಗೆ ನೀವೇ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಿ. ತಂಬಾಕು ಸೇವನೆಯಿಂದ ಹೊರಬರುವುದು ಒಂದು ಮ್ಯಾರಥಾನ್ ಓಟದಂತೆ. ಇದರಲ್ಲಿ 100 ಮೀಟರ್ ಓಡಿ ನಿಲ್ಲಬಹುದು ಎಂಬ ಕನೆಕ್ಷನ್ ಇರೋದಿಲ್ಲ. ನೀವು ಓಡುತ್ತಲೇ ಈ ರೇಸ್ ಅನ್ನ ಪೂರ್ಣಗೊಳಿಸಬೇಕು. ಈ ಓಟಕ್ಕೆ ಕಾಲಿಡುವ ಮೊದಲೇ ಹೆಜ್ಜೆ ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ಒಮ್ಮೆ ನೀವು ಶುರು ಮಾಡಿದರೆ ಮಧ್ಯಮ ಗತಿಯಲ್ಲಿ ಈ ರೇಸ್ನಲ್ಲಿ ಮುಂದೆ ಸಾಗಬೇಕು ಮತ್ತು ಅದನ್ನ ಸಂಪೂರ್ಣಗೊಳಿಸಬೇಕು. ನಾವು 100ಕ್ಕೆ 100ರಷ್ಟು ಖಚಿತವಾಗಿ ಹೇಳುತ್ತೇವೆ, ರೇಸ್ ಶುರು ಮಾಡಿದ ಮೇಲೆ ಅನೇಕ ಬಾರಿ ಈ ರೇಸ್ನಿಂದ ಹೊರಬರಬೇಕು ಎಂದು ಅನಿಸುತ್ತದೆ. ಆದರೆ ಹೀಗೆ ಅನಿಸಿದಾಗ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಮನೆಯವರ ಬಗ್ಗೆ ಒಮ್ಮೆ ಯೋಚಿಸಿ. ಮತ್ತೆ ನೀವು ಧೂಮಪಾನದಿಂದ ಮುಕ್ತರಾಗಲು, ತಂಬಾಕು ಸೇವಿಸದೇ ಇರಲು ನಿಮ್ಮ ಮನಸ್ಸನ್ನ ಮತ್ತೊಮ್ಮೆ ಒಂದೆಡೆ ಕೇಂದ್ರೀಕರಿಸಿ. ಈ ಒಂದು ಸವಾಲು ಅಥವಾ ಓಟವನ್ನ ನೀವು ಯಾರೊಂದಿಗೂ ಅಲ್ಲ, ನಿಮ್ಮ ಸಾವಿನ ಜೊತೆಗೆ ಮಾಡುತ್ತೀರಿ ಎಂದು ಮೊದಲು ನೆನಪಿಟ್ಕೊಳ್ಳಿ. ನೀವೇನಾದರೂ ಮಧ್ಯದಲ್ಲಿ ನಿಂತುಬಿಟ್ರೆ ಸಾವು ಗೆಲ್ಲುತ್ತದೆ. ನೀವು ನಿಮ್ಮ ಗುರಿಯನ್ನ ಬಿಡದೆ ಮುಂದೆ ಸಾಗಿದ್ರೆ ನೀವು ಗೆಲ್ಲುತ್ತೀರಿ ಎಂಬುದು ಸತ್ಯ. ಇದಕ್ಕೆ ಬೇಕಾಗಿರೋದು ನಿಮ್ಮ ಮನಸ್ಥಿತಿ ಅಷ್ಟೇ. ನೀವು ಸೋಲೊಪ್ಪಿಕೊಳ್ಳದೆ ನಿಮ್ಮ ಓಟವನ್ನ ಮುಂದುವರಿಸಬೇಕು. ಅದಕ್ಕೆ ಪೂರ್ಣ ಸಿದ್ಧತೆಯನ್ನ ನಿಮ್ಮೊಳಗೆ ನೀವು ಮಾಡಿಕೊಳ್ಬೇಕು. ತಂಬಾಕು ಚಟದಿಂದ ಮುಕ್ತಿ ಹೊಂದಲು ಸಾಧ್ಯವಾಗದಿದ್ದಾಗ ನಾವು ಇಲ್ಲಿ ಹೇಳುವ ಸರಳ ಸಲಹೆಗಳನ್ನ ಪ್ರಯತ್ನಿಸಿ. ಜೀರಿಗೆ ಮತ್ತು ಜ್ಯೇಷ್ಠ ಮಧು ಮಿಶ್ರಣ. ಈ ಮಿಶ್ರಣವು ಗುಡ್ಕಾ ಮತ್ತು ತಂಬಾಕು ಜಗಿಯುವ ಅಭ್ಯಾಸವನ್ನ ಬಿಡಲು ಪ್ರಮುಖವಾಗಿ ಸಹಾಯ ಮಾಡುತ್ತೆ. ಜೀರಿಗೆ ಪುಡಿ ಮತ್ತು ಜ್ಯೇಷ್ಠ ಮಧು ಪುಡಿಯನ್ನ ಸರಿ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು ಜಾರ್ನಲ್ಲಿ ಮಿಶ್ರಣ ಮಾಡಿಕೊಳ್ಳಿ. ಯಾವಾಗ ನಿಮಗೆ ತಂಬಾಕು ಸೇವಿಸಬೇಕೆನಿಸುತ್ತೋ ಆಗ 1/4 ಚಮಚದಷ್ಟು ಈ ಮಿಶ್ರಣವನ್ನ ಬಾಯಿಗೆ ಹಾಕಿ ಜಗಿಯಬಹುದು. ನಿಮ್ಗೆ ಬೇಕಿದ್ರೆ ಇದರೊಂದಿಗೆ ಓಂ ಕಾಳು ಸಹ ಮಿಶ್ರಣ ಮಾಡಿಕೊಂಡು ಜಗಿಯಬಹುದು. ಇದರಿಂದ ಆ ಪುಡಿಯ ರುಚಿ ಚೆನ್ನಾಗಿರುತ್ತದೆ ಮತ್ತು ಸ್ಟ್ರಾಂಗ್ ಆಗಿಯೂ ಇರುತ್ತದೆ. ಇದು ಗುಡ್ಕಾ ತಿನ್ನುವ ಆಸೆಯನ್ನ ಕಡಿಮೆ ಮಾಡುತ್ತದೆ. ಇದು ಬಹಳ ಸರಳ ವಿಧಾನ, ಖಂಡಿತ ಪ್ರಯತ್ನಿಸಬಹುದು. ನಿಕೋಟಿನ್ ಗಮ್ಸ್. ಈ ಗಮ್ಸ್ಗಳನ್ನ ವಿಶೇಷವಾಗಿ ನಿಮ್ಮ ವಿತ್ಡ್ರಾವಲ್ ಸಿಂಪ್ಟಮ್ಸ್ಗಳನ್ನ ನಿಯಂತ್ರಿಸಲು ತಯಾರಿಸಲಾಗಿದೆ. ಇವು ತಂಬಾಕು ರಹಿತ, ಹಾನಿಕಾರಕ ರಾಸಾಯನಿಕಗಳಿಲ್ಲದ ನಿಕೋಟಿನ್ನ ಸಣ್ಣ ಪ್ರಮಾಣದ ಡೋಸ್. ಇದರಿಂದ ನಿಮ್ಮ ತಂಬಾಕು ಸೇವಿಸುವ ಬಯಕೆ ಅಥವಾ ಆಸೆ ಕಡಿಮೆಯಾಗುತ್ತದೆ. ಈ ರೀತಿಯ ನಿಕೋಟಿನ್ ಗಮ್ಗಳು ಮಾರುಕಟ್ಟೆಯಲ್ಲಿ ವಿವಿಧ ಹೆಸರಿನಲ್ಲಿ ಲಭ್ಯವಿದೆ. ರೈಸ್ ನಿಕೋಟಿನ್ ಗಮ್ಸ್ ಡೆನ್ಮಾರ್ಕ್ನಲ್ಲಿ ನಂಬರ್ 1 ಮೆಡಿಕೇಟೆಡ್ ಚೂಯಿಂಗ್ ಗಮ್ ತಯಾರಿಕಾ ಕಂಪನಿಯು ಉತ್ಪಾದಿಸುತ್ತದೆ ಮತ್ತು ಜಾಗತಿಕವಾಗಿ ಇದರ ಪೂರೈಕೆ ಇದೆ. ರೈಸ್ ಪಾನ್ ಮಸಾಲ ನಿಮಗೆ ನಿಮ್ಮ ಗುಡ್ಕಾ ಪಾನ್ ಮಸಾಲದಂತಹ ರುಚಿಯನ್ನ ನೀಡುತ್ತದೆ. ಇದನ್ನ ನೀವು ಜಗಿದರೆ ಗುಡ್ಕಾ ಜಗಿದಷ್ಟೇ ಮಾನಸಿಕ ತೃಪ್ತಿ ಸಿಗುತ್ತದೆ. ನಿಮಗೆ ಗುಡ್ಕಾ ತಿನ್ನುವ ಹಂಬಲವು ಇದನ್ನ ತಿನ್ನುವುದರಿಂದ ತ್ವರಿತಗತಿಯಲ್ಲಿ ಕಡಿಮೆಯಾಗುತ್ತಾ ಬರುತ್ತದೆ. WHO ಮತ್ತು FDA ಅನುಮೋದಿತ ನಿಕೋಟಿನ್ ಗಮ್ನ ನಿಯಂತ್ರಿತ ಪ್ರಮಾಣದಿಂದಾಗಿ ಇದು ನಿಧಾನವಾಗಿ ನಿಕೋಟಿನ್ ಅನ್ನ ಬಿಡುಗಡೆ ಮಾಡುತ್ತದೆ. ಇದರಿಂದ ಹೆಚ್ಚು ಸಮಯ ನೀವು ಗುಡ್ಕಾ ಬಗ್ಗೆ ಚಿಂತಿಸದಂತೆ ಮಾಡುತ್ತದೆ ಮತ್ತು ನಿಮ್ಮ ಲಾಲಸೆಯನ್ನ ತಡೆಗಟ್ಟುತ್ತದೆ. ಇದು ಅನೇಕ ರುಚಿಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದನ್ನ ತಿನ್ನೋದ್ರಿಂದ ಯಾವುದೇ ಗಂಟಲು ಸೋಂಕು ಅಥವಾ ವಸಡು ಸೋಂಕು ನೋವು ಖಂಡಿತ ಬರೋದಿಲ್ಲ. ನೀವು ಗುಡ್ಕಾವನ್ನ ಬಿಡಬೇಕಾದ್ರೆ ಅದರ ಬದಲಿಗೆ ಈ ಗಮ್ಮನ್ನ ಬಳಸುವುದು ಉತ್ತಮ. ಇದು ಸಿಗರೇಟ್ ಸೇವನೆಯಿಂದಲೂ ನಿಧಾನವಾಗಿ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಇದನ್ನ ಬಳಸೋದ್ರಿಂದ ನಿಧಾನವಾಗಿ ಇದು ನಿಮ್ಮನ್ನ ನಿಕೋಟಿನ್ ಮೇಲಿನ ಅವಲಂಬನೆಯಿಂದ ಪಾರು ಮಾಡುತ್ತದೆ. ನಿಮ್ಗೆ ಯಾವಾಗ ಗುಡ್ಕದ ಹಂಬಲವಾಗುತ್ತದೋ ಆಗ ಮಾತ್ರ ಇದನ್ನ ಬಳಸಬೇಕು. ಅನಗತ್ಯವಾಗಿ ಇದನ್ನ ಬಳಸಬಾರದು. ಜೀರಿಗೆ ನೀರು. ಇದು ಒಂದು ಡಿಟಾಕ್ಸ್ ಡ್ರಿಂಕ್ಸ್. ತಂಬಾಕು ಸೇವಿಸುವವರ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಇದು ಹೊರಹಾಕುತ್ತದೆ. ರಾತ್ರಿ ಮಲಗುವಾಗ 1 ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆ ಹಾಕಿ ನೆನೆಸಿಡಿ. ಬೆಳಗ್ಗೆ ಆ ನೀರನ್ನ ಚೆನ್ನಾಗಿ ಕುದಿಸಿ ನಂತರ ಕುಡಿಯಿರಿ. ಇದು ನಿಮ್ಮ ದಿನವನ್ನ ಡಿಟಾಕ್ಸಿಫೈ ಮಾಡಿ ತಾಜಾ ಆರಂಭವನ್ನ ನೀಡುತ್ತದೆ ಮತ್ತು ನಿಮ್ಮ ಹಂಬಲವನ್ನ ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಸೋಂಪು, ಓಂಕಾಳು ಮತ್ತು ಬೆಲ್ಲದ ನೀರು. ಇದು ನೈಸರ್ಗಿಕ ಮತ್ತು ರುಚಿಕರವಾದ ಪಾನೀಯವಾಗಿದ್ದು ನಿಮ್ಮ ಹಂಬಲವನ್ನ ಕಡಿಮೆ ಮಾಡುತ್ತದೆ. ಇದಕ್ಕೆ 1 ಚಮಚ ಸೋಂಪು, ಅರ್ಧ ಚಮಚ ಓಂಕಾಳು ಮತ್ತು ಅರ್ಧ ಚಮಚ ಬೆಲ್ಲದ ಚೂರನ್ನ ತೆಗೆದುಕೊಳ್ಳಿ. ಇವು 3 ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿಕೊಂಡು ಬಿಸಿಯಾಗಿರುವಾಗಲೇ ಕುಡಿಯಿರಿ. ಇದರ ಪರಿಮಳ ನಿಮ್ಮ ಬಾಯಿಯನ್ನ ತಾಜವಾಗಿಡುತ್ತದೆ ಮತ್ತು ನಿಮ್ಮ ಹಂಬಲವನ್ನ ದೂರ ಮಾಡುತ್ತದೆ. ಇತರ ನೈಸರ್ಗಿಕ ಪರಿಹಾರಗಳು.
ಈ ಸಾಮಾನ್ಯ ಪರಿಹಾರಗಳ ಜೊತೆಗೆ ನೀವು ಆಯುರ್ವೇದಿಕ್ ಔಷಧಿಗಳನ್ನ ಸಹ ತಂಬಾಕು ಸೇವನೆಯಿಂದ ಮುಕ್ತರಾಗಲು ಬಳಸಬಹುದು. ಅಶ್ವಗಂಧ ಪುಡಿ ಮಲಗುವಾಗ ಹಾಲಿನೊಂದಿಗೆ 1 ಚಮಚ ಬೆರೆಸಿ ಕುಡಿಯೋದ್ರಿಂದ ಬಹಳ ಫಲಕಾರಿ. ತ್ರಿಫಲ ಪುಡಿ ಬಿಸಿ ನೀರಿನಲ್ಲಿ 1 ಚಮಚ ಹಾಕಿ ಮಿಶ್ರಣ ಮಾಡಿ ಕುಡಿಯುವುದು ಸಹ ಒಳ್ಳೆಯದು. ತುಳಸಿ ಎಲೆಗಳ ಚಹಾ, ತುಳಸಿ ಎಲೆಗಳಿಂದ ಚಹಾವನ್ನು ತಯಾರಿಸಿ ಕುಡಿಯುವುದು ಸಹ ಸಹಕಾರಿ. ಊಟವಾದ ಬಳಿಕ ಅಥವಾ ನೀವು ಒತ್ತಡದಲ್ಲಿದ್ದಾಗ ತಂಬಾಕು ಸೇವಿಸುವ ಹಂಬಲ ಹೆಚ್ಚಾಗಿರುತ್ತದೆ. ಅಂತಹ ಸಮಯದಲ್ಲಿ ತಂಬಾಕು ಸೇವಿಸಲೇಬೇಕು ಅಂತ ಅನಿಸಿದ್ರೆ ಅದರ ಬದಲಿಗೆ ಕೆಲವು ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಊಟವಾದ ಬಳಿಕ ತಂಬಾಕು ತಿನ್ನೋದರ ಬದಲು ಸೋಂಪು ಮತ್ತು ಸಕ್ಕರೆ ಬೆರೆಸಿ ತಿನ್ನಿ. ಒತ್ತಡದಲ್ಲಿದ್ದರೆ ತಂಬಾಕು ಸಿಗರೇಟ್ ಬದಲಿಗೆ 1 ಕಪ್ ಚಹಾ ಕುಡಿಯಿರಿ. ಈ ಎಲ್ಲ ಹಂತಗಳನ್ನು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡು ಸತತವಾಗಿ ಅಭ್ಯಾಸ ಮಾಡಿದರೆ ತಂಬಾಕು ತ್ಯಜಿಸುವ ನಿಮ್ಮ ಪ್ರಯಾಣ ಸುಲಭವಾಗುತ್ತದೆ. ಆದರೆ ನಾವಿಲ್ಲಿ ಮತ್ತೆ ಹೇಳ್ತೀವಿ, ಎಲ್ಲದಕ್ಕಿಂತ ಮುಖ್ಯವಾದ ಹಂತವೆಂದರೆ ಇದಕ್ಕಾಗಿ ನಿಮ್ಮ ಮನಸ್ಸನ್ನ ಸಿದ್ಧಪಡಿಸುವುದು ಮತ್ತು ನಿಮ್ಮ ಇಚ್ಛಾಶಕ್ತಿಯನ್ನ ಬೆಳೆಸಿಕೊಳ್ಳುವುದು. ನಾಳೆಯಿಂದ ನಾನು ತಂಬಾಕು ಮುಟ್ಟುವುದೇ ಇಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ಅಂದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ. ತಂಬಾಕು ಸೇವನೆ ಬಿಡುವುದು ಕಷ್ಟವಾಗಬಹುದು, ಆದರೆ ಅಸಾಧ್ಯವಾದ ಕೆಲಸವಂತೂ ಅಲ್ಲ. ಇದು ಒಂದು ಹೋರಾಟವಿದ್ದಂತೆ. ಇದರಲ್ಲಿ ನೀವು ನಿಧಾನವಾಗಿ ಪ್ರಯತ್ನ ಹಾಕುವ ಮೂಲಕ ಹೊರಬರಬೇಕು. ತಂಬಾಕು ಸೇವನೆ ಬಿಡುವ ನಿರ್ಧಾರ ನಿಮ್ಮ ಆರೋಗ್ಯದ ಕಾಳಜಿಗಾಗಿ ಮಾತ್ರವಲ್ಲ, ಅದು ನಿಮ್ಮ ಜೀವನದ ಸಮಗ್ರ ಸುಧಾರಣೆಗಾಗಿ ಸಹ ಅಗತ್ಯವಾಗಿದೆ. ಒಬ್ಬ ವ್ಯಕ್ತಿಯ ಗೌರವ ಸಮಾಜದಲ್ಲಿ ಉತ್ತಮವಾಗಿರಬೇಕಾದರೆ ಅವನ ಆರೋಗ್ಯ ಮತ್ತು ಅಭ್ಯಾಸಗಳು ಸರಿಯಾಗಿರಬೇಕು ಎಂದು ನಿಮಗೆ ಗೊತ್ತಿದೆ. ಅಂತಹ ವ್ಯಕ್ತಿ ತನಗ್ತಾನೆ ಕೂಲ್ ಆಗಿರುತ್ತಾನೆ. ಯಾವುದೇ ಕಾರಣಗಳಿಗೂ ಒತ್ತಡಗಳಿಗೆ ಒಳಗಾಗದೆ, ಬೇರೆಯವರಿಂದ ನಿಂದನೆಗಳಿಗೆ ಒಳಗಾಗದೆ ಗೌರವಯುತ ವ್ಯಕ್ತಿಯಾಗಿರುತ್ತಾನೆ. ಇದರಿಂದ ಅವನ ಸ್ನೇಹಿತರು ಮತ್ತು ಕುಟುಂಬದವರ ಮುಂದೆ ಅವನ ಚಿತ್ರಣವು ಹೆಚ್ಚಾಗುತ್ತದೆ. ಅವನ ಅಭ್ಯಾಸಗಳು ಉತ್ತಮವಾಗಿದ್ದಾಗ ಅವನಿಗೆ ತಾನೇ ಹೆಮ್ಮೆ ಅನಿಸುತ್ತದೆ ಅಲ್ಲವೇ? ಯೋಚಿಸಿ, ನೀವು ನಿಮ್ಮ ಹಂಬಲದಿಂದ ಹೊರಬಂದಾಗ ಕೇವಲ ಒಂದು ಅಭ್ಯಾಸವನ್ನ ಬಿಟ್ಟಂತೆ ಅಲ್ಲ, ಬದಲಿಗೆ ನೀವು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಂದು ಉತ್ತಮ ಭವಿಷ್ಯವನ್ನ ಸೃಷ್ಟಿಸಲು ಸಜ್ಜಾಗುತ್ತಿದ್ದೀರಿ ಎಂದಿಟ್ಕೊಳ್ಳಿ. ಹಾಗಾಗಿ ನೆನಪಿಡಿ, ಇಲ್ಲಿ ಒಂದು ಚಿಕ್ಕ ಪ್ರಯತ್ನವೂ ಸಹ ಉಪಯೋಗಕ್ಕೆ ಬರುತ್ತೆ. ಒಂದು ವೇಳೆ ನೀವು ಅಂದುಕೊಂಡಂತೆ ಇರಲು ಆಗದೆ ಒಂದು ದಿನ ತಂಬಾಕು ಸೇವಿಸಿದ್ರೆ, ಅಯ್ಯೋ ಇನ್ನು ಮುಂದೆ ನನ್ನಿಂದ ಇದು ಆಗದು ಎಂದು ಪ್ರಯತ್ನಿಸೋದನ್ನ ನಿಲ್ಲಿಸಬೇಡಿ. ನಾನು ಏನನ್ನಾದರೂ ಪ್ರಯತ್ನಿಸುವಾಗ ಇದೆಲ್ಲ ಸಾಮಾನ್ಯವಾಗಿ ಆಗುವಂಥದ್ದು. ಅದಕ್ಕಾಗಿ ಅಪರಾಧ ಭಾವ ಪಡದೆ, ನಿರಾಶರಾಗದೆ ಮತ್ತೆ ನೀವು ನಿಮ್ಮ ಪೂರ್ಣ ಸಿದ್ಧತೆಯೊಂದಿಗೆ ನಿಮ್ಮ ಪ್ರಯತ್ನವನ್ನ ಮನಸ್ಸಿಟ್ಟು ಹಾಕಿ ತಂಬಾಕು ಸೇವನೆ ಬಿಡೋದಕ್ಕೆ ಶುರು ಮಾಡಿ. ನೆನಪಿಡಿ, ಒಮ್ಮೆ ವೈಫಲ್ಯ ಕಂಡ್ರೆ ಅದರ ಅರ್ಥ ನೀವು ಪ್ರಯತ್ನಿಸುತ್ತಿದ್ದೀರಿ ಎಂದು. ಹಾಗಾಗಿ ಚಿಂತಿಸದೆ ಪ್ರಯತ್ನಿಸುತ್ತಲೇ ಇರಿ. ನಿಮ್ಮ ಗೆಲುವು ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಕೂಡ ತಂಬಾಕು ಸೇವನೆಯಿಂದ ಹೊರಬರಲು ಯೋಚನೆ ಮಾಡ್ತಾ ಇದ್ದರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.